guys, welcome back to my channel. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಒಂದಷ್ಟು ಸೀರೆಗಳನ್ನ ತಗೊಂಡಿದ್ದೆ. ಸೊ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು. ಇದಕ್ಕೆಲ್ಲ ನಾನೇ ದುಡ್ಡು ಕೊಟ್ಟು ತಗೊಂಡಿರೋದು. ನನಗೆ ಈ ನಡುವೆ ಸ್ಯಾರಿ ತುಂಬ ಇಷ್ಟ ಆಗ್ತಾ ಇದೆ. ಸೊ ಎಲ್ಲ ತೆಗ್ದು ಒಂದೊಂದೇ ಹೊಲಿಸಿಟ್ಕೊಂಡ್ರೆ ಬರೋ ಹಬ್ಬಕ್ಕೆಲ್ಲ ಸೀರೆಗಳನ್ನ ಹಾಕೊಬೋದು ಅಂದ್ಬಿಟ್ಟು ಇವಾಗ ನಾನು ಸೀರೆಗಳನ್ನ ತೊಗೊತಾ ಇದ್ದೀನಿ. ಇದರಲ್ಲಿ ತುಂಬ ಈ ಮೈಸೂರು ಕ್ರೇಪ್ ಸ್ಯಾರೀಸ್ ಅಂತಾರಲ್ಲ ಆ ಥರದ್ದು. ಆ್ಯಂಡ್ ನಂಗೆ ಏನಂದರೆ ತುಂಬ ಲೈಟ್ ವೆಯ್ಟ್ ಸ್ಯಾರೀಸ್ ಇರಬೇಕು ಆ್ಯಂಡ್ ಈಸಿಯಾಗಿ ಡ್ರೇಪ್ ಮಾಡೋ ಥರ ಇರಬೇಕು. ಆ ಥರ ಸೀರೆಗಳನ್ನ ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಏನಂತೀರ ಸೆಮಿ ಕಾಂಜೀವರಂ ಕೂಡ ತೊಗೊಂಡಿದ್ದೀನಿ. ಅದರಲ್ಲಿ ಮೊನ್ನೆ ನನ್ನ ತಮ್ಮನ್ನ ಮದುವೆಗೆ ಹೊಲ್ಸ್ಕೊಂಡಿದ್ನಲ್ಲ, ಲಂಗ ಜಾಕೆಟ್ ಥರ ಲೆಹಂಗಾ ಥರ ಆ ಥರ ಒಂದು ಹೊಲ್ಸ್ಕೊಳ್ಳೋಣ. ಇನ್ನೊಂದು ಚೆನ್ನಾಗಿರೋದು ಆ ಕಲರ್ ನೋಡಿದಾಗ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನು ಕೂಡ ಈ ಬ್ಯಾಗ್ ಫುಲ್ಲು ಸೀರೆಗಳಿದೆ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು 10-12 ಸೀರೆ ಹೊಸ್ದಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲೂ ಒಂದೆರಡು ಕವರ್ ಇದೆ. ಇಷ್ಟು ಎಲ್ಲ ಸೀರೆಗಳೇ. ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನಿಮಗೂ ಹೆಲ್ಪ್ ಆಗ್ಬೋದು, ಯಾಕಂದರೆ ಇದೆಲ್ಲ ಆನ್ಲೈನಲ್ಲಿ ತೊಗೊಂಡಿರೋದಾ. ನೀವು ನೆಕ್ಸ್ಟ್ ಹಬ್ಬಗಳಿಗೆ ಸೇವ್ ಮಾಡಿ ಇಟ್ಕೋಬೋದು, ಯಾರ ಹತ್ರ ತೊಗೋಬೋದು, ಸೀರೆ ಯಾವ ಥರ ಇದೆ. ಆ್ಯಂಡ್ ನನಗೆ ನೆನಪಿರೋ ಪ್ರೈಸಸ್ ಎಲ್ಲ ಹೇಳ್ತೀನಿ, ಎಷ್ಟೆಷ್ಟು ಆಯಿತು ನನಗೆ ಏನು ಅಂತ. ಆ್ಯಂಡ್ ಫಸ್ಟ್ ಕವರಲ್ಲಿರೋದು ತೆಗೆದ್ಬಿಡ್ತೀನಿ, ಆಮೇಲೆ ಆ ಬ್ಯಾಗಲ್ಲಿರೋದು ತೋರಿಸೋಣ. ಟೇಬಲ್ ಮೇಲೆ ಇಡೋಣ ಅಂದರೆ ಅಷ್ಟು ಜಾಗ ಇಲ್ಲ. ಸೊ ಹಾಗಾಗಿ ನಾನು ಹೇಳಿದ್ನಲ್ಲ, ಒಂದು ನಾನು ಇದು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು. ಅದೇ ನಾನು ಲೆಹಂಗಾ ಹೊಲ್ಸ್ಕೊಳ್ಳೋಣ ಅಂತ. ಈ ಥರ ಇದೆ ಕಾಂಬಿನೇಷನ್. ನನಗೆ ಸಖತ್ ಇಷ್ಟ ಆಯಿತು. ಇದ್ರ ಮೇಲೆಲ್ಲ ಬಟರ್ಫ್ಲೈ ಇದೆ ಸ್ಯಾರಿ ಫುಲ್ಲು. ನಾನು ಎಲ್ಲ ಸ್ಯಾರಿ ಬಿಚ್ಚಿ ತೋರಿಸಲ್ಲ, ಯಾಕಂದ್ರೆ ನಂಗೆ ಮತ್ತೆ ಹಂಗೆ ಮಡ್ಚೋಕ್ಕೆ ಬರೋದಿಲ್ಲ. ಈ ಥರ ಬಟರ್ಫ್ಲೈ ಬರುತ್ತೆ. ಆ್ಯಂಡ್ ಒಂಥರ ಫುಲ್ ಶೈನಿಂಗ್ ಇರುತ್ತೆ. ಇದು ಕ್ಯಾನ್ ಹಾಕಿ ಹೊಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಲರ್ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವೀಡಿಯೋದಲ್ಲಿ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ವೀಡಿಯೋದಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ತುಂಬ ಶೈನಿಂಗಾಗಿ. ಸೊ ಅದನ್ನೇ ಹೊಲಿಸ್ಕೊಳ್ಳೋಣ ಅಂತ. ಆ್ಯಂಡ್ ಈ ಸ್ಯಾರಿ ನನಗೆ 3300 ರುಪೀಸ್ ಬಿತ್ತು. ಇದು ಸೆಮಿ ಸಿಲ್ಕ್ ಸ್ಯಾರಿ ಅಂತಾರಲ್ಲ, ಸೊ ಆ ಥರ. ಇದರಲ್ಲೆಲ್ಲ ಏನಂದರೆ ಈ ಥರ ಸ್ಯಾರಿ ತೊಗೊಂಡ್ರೆ ನೀವು ಆ ಥರ ಗೌನ್ ಥರ ಲೆಹಂಗಾ ಥರ ಹೊಲಿಸ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಐರನ್ ಮಾಡಿ ಪ್ಲೀಟೆಡ್ ಮಾಡಿದ್ರೆ ಅದು ಹಾಗೆ ಕೂರುತ್ತೆ ಅಗ್ಲವಾಗೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಒಂಚೂರು ವರ್ಕ್ ಎಲ್ಲ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನು ತೊಗೊಂಡೆ. ಅದ್ರ ಪ್ರೈಸ್ ಹೇಳಿದ್ನಲ್ಲ 3300 ರುಪೀಸ್ ಬಿತ್ತು ನನಗೆ. ಫ್ರೀ ಶಿಪ್ಪಿಂಗ್ ಎಲ್ಲ ಕೊಟ್ಟರು ಮನೆಗೆ. ಆಲ್ಮೋಸ್ಟ್ 3-4 ಡೇಸಲ್ಲೇ ಮನೆಗೆ ಡೆಲಿವರಿ ಆಯಿತು. ಇದ್ರ ಪೇಜ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಯಾವ ಸೀರೆದು ಎಲ್ಲಿ ತೊಗೊಂಡಿದ್ದು ಅಂತ. ನಿಮ್ಗೆ ಹಂಗೆ ಲಿಂಕ್ನ ಶೇರ್ ಮಾಡಿಬಿಡ್ತೀನಿ. ಯಾಕಂದರೆ ಹೆಸರು ನನಗೆ ಕರೆಯಾಗಿ ಗೊತ್ತಿಲ್ಲ. ಇನ್ನೂ ಕರೆಕ್ಟಾಗಿ ನೋಡಬೇಕು ಅಂದರೆ ಇದ್ರ ಮೇಲೆ ಏನಷ್ಟು ಕ್ಲೀನಾಗಿ ಅವ್ರದ್ದು ಹೆಸರಿಲ್ಲ. ನಾನು ಒಂದು ನೆನಪಿದೆ, ಬಟ್ ಕನ್ಫ್ಯೂಸ್ ಆಗೋದು ಬೇಡ. ನೀವು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೂ ಒಂದು ನಾನು ಈ ಚಿಕ್ಕಪೇಟೆ ಅಂಗಡಿ ಬರುತ್ತಲ್ಲ, ಅವ್ರದ್ದು ಒಂದು ಪೇಜ್ ಇದೆ, ಅವರು ಮನೆಗೆ ಕಳಿಸ್ತಾರೆ. ಸೊ ಅದರಲ್ಲಿ ತರಿಸ್ಕೊಂಡಿದ್ದು ಇದು ನಾವು ಅಮ್ಮಗೆ ಅಂತ ತೊಗೊಂಡಿದ್ದು. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಬರುತ್ತೆ ಇದು. ಇದು ತುಂಬ ಚೆನ್ನಾಗಿದೆ. ಇವಾಗ ಇದೆಲ್ಲ ಟ್ರೆಂಡಿಂಗ್ ಅರ್ಧ ಥರ. ನಮ್ಮ ಅಮ್ಮಂಗೆ ಸಾಫ್ಟಾಗಿರೋ ಸ್ಯಾರೀಸ್ ಇಷ್ಟ ಆಗುತ್ತೆ. ನೋಡೋಣ ಯಾವುದಾದ್ರೂ ಪಿಕ್ ಮಾಡಲಿ. ನಮ್ಮ ಅಮ್ಮ ಹಾಕ್ಕೊಂಡಿಲ್ಲ ಅಂದರೆ ನಾನೇ ಹೊಲಿಸಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರನೂ ಇಲ್ಲ. ಆ್ಯಂಡ್ ಇದು ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಇವಾಗ ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ಏನಾದರೂ ಇದು ಬೇಡ ಅಂದರೆ ನಾನು ಇದನ್ನು ಹೊಲಿಸ್ಕೊತೀನಿ. ಇವಾಗ ಕೇಳ್ತೀನಿ, ಈಗ ಹೋಗೋಣ ಅಂತ ಇದ್ದೀನಿ ಕೊಡೋಕ್ಕೆ ಶ್ವೇತಕ್ಕನ ಹತ್ರ ಬ್ಲೌಸ್ ಎಲ್ಲ. 1-2 ಸೀರೆ ಆದರೂ ಗಣೇಶ ಹಬ್ಬದ ಅಷ್ಟರಲ್ಲಿ, ಗೌರಿ ಹಬ್ಬದ ಅಷ್ಟರಲ್ಲಿ ಈಸ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತೆಲ್ಲ ನಿಮಗೆ ತೋರಿಸ್ಬಿಡೋಣ. ಆಮೇಲೆ ಹೊಲಿಸ್ಲಿ, ಆಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬ್ಲೌಸ್ ವೀಡಿಯೋನೂ ಶೂಟ್ ಮಾಡಿದ್ದೀನಿ, ಎಡಿಟ್ ಮಾಡಿ ಹಾಕ್ಬೇಕಷ್ಟೇ. ನೋಡೋಣ ಇದು ಫಸ್ಟ್ ಹೋಗುತ್ತಾ, ಆ ಬ್ಲಾಗ್ ಫಸ್ಟ್ ಹೋಗುತ್ತಾ ಅಂತ ನಾನು ನೋಡ್ತೀನಿ. ಆ್ಯಂಡ್ ಇನ್ನೊಂದು ಜಾರ್ಜೆಟ್ ಸ್ಯಾರಿ. ಇದು ಬೇರೆಯವ್ರ ಹತ್ರ. ಇವಾಗ ನೋಡಿ ಒಂದೊಂದು ಸೀರೆ ಒಬ್ಬರವ್ರ ಹತ್ರ ತರಿಸ್ಕೊಂಡಿರೋದು. ಆ್ಯಂಡ್ ಇದೇನು ಗೊತ್ತಾ, ಇದು ನನಗಿಷ್ಟ ಆಯಿತು. ಇದು ನಮ್ಮಮ್ಮ ಈ ಥರ ತಗೊಳ್ಳೆ ಚೆನ್ನಾಗಿರುತ್ತೆ ಅಂದರು. ಇದು ಇಲ್ಲ, ಮನೆ ಹತ್ರನೊಬ್ಬರು ಮಾಡ್ತಾರೆ, ಅವರು ಅಷ್ಟು ಇನ್ಸ್ಟಾಗ್ರಾಮಲ್ಲಿ ವರಾಹಿ ಅಂತ, ಅವರು ಚೆನ್ನಾಗಿ ಕಲೆಕ್ಷನ್ಸ್ ತೋರಿಸ್ತಾರೆ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್. ಆ್ಯಂಡ್ ನನಗೆ ಇದು ತೊಗೋಬೇಕು, ಈ ಕಾಂಬಿನೇಷನ್ ಅಂತ ಸಖತ್ ಆಸೆ ಇತ್ತು. ಸೊ ಅದನ್ನೇ ತೊಗೊಂಡೆ. ಇದ್ರ ಪ್ರೈಸ್ ನನಗೆ ಸರಿಯಾಗಿ ನೆನಪಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ ಎಷ್ಟು ಪೇ ಮಾಡಿದ್ದೀನಿ ಅಂತ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ನಾನು ಚೆಕ್ ಮಾಡಿ ಹೇಳ್ತೀನಿ. ನೆನಪಿಲ್ಲ, ಯಾಕಂದರೆ ಇದನ್ನೆಲ್ಲ ಇವಾಗಲೇ ತೊಗೊಂಡಿರೋದಲ್ಲ. ಒಟ್ಟಿಗೆ ನಾನು 10-15 ಸ್ಯಾರಿ ತೊಗೊಂಡಿದ್ದಲ್ಲ. ಅವಾಗ ತೆಗ್ದು ಇಟ್ಕೊಂಡಿದ್ದು, ಹೊಲ್ಸ್ಕೊಂಡೇ ಇರಲಿಲ್ಲ. ನನ್ನ ತಮ್ಮನ ಮದುವೆಲ್ಲೂ ಯಾವ್ದು ಬೇಕೋ ಅದು ಮಾತ್ರ ಹೊಲ್ಸ್ಕೊಂಡಿದ್ದೆ. ಇನ್ನೂ ಒಂದಷ್ಟು ಆಮೇಲೆ ಒಬ್ಬರು ಹೊಲ್ಸೋಣ ಅಂದ್ಬಿಟ್ಟು. ಸೊ ಇವತ್ತು
ಯಾವುದೇ ಹೊಲಿಸ್ಬೇಕು ಎಲ್ಲ ಸೀರೆನೂ ಎತ್ತು ಆಚೆ ಇಟ್ಬಿಟ್ಟಿದ್ದೀನಿ. ಹಂಗೆ ಇಟ್ಟಿದ್ರೆ ಅಲ್ಲೇ ಇರುತ್ತೆ. ಅಟ್ಲೀಸ್ಟ್ ಹೊಲಿಸ್ಕೊಂಡ್ರೆ ಎಲ್ಲ ಹಬ್ಬದಲ್ಲಿ ಫಂಕ್ಷನ್ಗಳಲ್ಲಿ ವೇರ್ ಮಾಡೋಣ ಅಂತ. ಇವತ್ತು ಸಂಜೆ ಒಂದು ಫಂಕ್ಷನ್ಗೆ ಹೋಗಬೇಕು. ಸೊ ಹಾಗಾಗಿ ಎಲ್ಲ ನೋಡ್ತಾ ಇದೆ. ಅವಾಗ ಸರಿ ಸೀರೆ ಹೊಲಿಯಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟೆ. ಸೊ ನಿಮಗೂ ತೋರಿಸ್ಬಿಡೋಣ ಅಂದ್ಬಿಟ್ಟು. ಆ್ಯಂಡ್ ಇದು ಮೈಸೂರು ಕ್ರೇಪ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಇದ್ರ ಮೇಲೆಲ್ಲ ಈ ಥರ ಒಂದು ಏನಂತೀರ ಒಂದು ಡಿಸೈನ್ ಥರ ಬಂದಿದೆ. ಕಾಂಬಿನೇಷನ್ ಒಂದು ಸಖತ್ ಇಷ್ಟ ಆಯಿತು. ಆರೆಂಜ್ ಕಲರ್ಗೆ ಒಂಥರ ಈ ಪರ್ಪಲ್ ಬರುತ್ತೆ, ಡಾರ್ಕ್ ನೇರ್ಲೇನ್ ಕಲರ್ ಥರ. ಸೊ ಸಖತ್ತಾಗಿದೆ ಅಲ್ವಾ, ಹೇಗಿದೆ ಅಂತ ಹೇಳಿ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಲ್ಲನೂ ಇಷ್ಟಪಟ್ಟೆ ತೊಗೊಂಡಿರೋದು, ಯಾವುದು ಇಷ್ಟಪಡದೆ ಏನಲ್ಲ. ಆ್ಯಂಡ್ ಇದು ತುಂಬ ದೊಡ್ಡ ಬಾರ್ಡರ್ ಬರುತ್ತೆ. ಆ್ಯಂಡ್ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ನಿಮಗೆ ಗೊತ್ತಲ್ಲ, ಮುಟ್ಟಿದ್ರೆ ಚೆನ್ನಾಗುತ್ತೆ. ಆ್ಯಂಡ್ ಇದು ಪ್ಯೂರ್ ಅಲ್ಲ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಂಡ್ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ, ಮೇಲೆ ಚಿಕ್ಕ ಬಾರ್ಡರ್. ಸೊ ಈ ಥರ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಪ್ರಿಟಿ ಕಲರ್. ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ನೋಡೋಣ, ಇದಕ್ಕೆಲ್ಲ ಬ್ಲೌಸಸ್ ಹೊಲಿಸ್ಕೊಂಡು ಅದಾದ್ರು ಕಮ್ಮಿಂಗ್ ಡೇಸಲ್ಲಿ ವೇರ್ ಮಾಡೋದು. ಇದು ನಂಗೆ ಸಖತ್ ನೋಡಿ ಫೇಸೇ ಒಂಥರ ಬ್ರೈಟಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಈ ಕಲರ್ಗಳು. ಸೊ ಇದಿಷ್ಟು ಈ ಕವರಲ್ಲಿ ಇದ್ದಿದ್ದು ಸ್ಯಾರೀಸಾ. ಆ್ಯಂಡ್ ಇಲ್ಲಿ ನನ್ನ ಒನ್ ಆಫ್ ಮೈ ಫ್ರೆಂಡು ಪ್ರತಿಭಾ ಅಂತ, ಅವರು ಇನ್ಸ್ಟಾಗ್ರಾಮಲ್ಲಿ ಈಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಒಂದು ಸ್ಯಾರಿ ತೊಗೊಂಡೆ. ಅವ್ರು ಇನ್ನೊಂದು ಸ್ಯಾರಿ ಗಿಫ್ಟ್ ಥರ ಕಳಿಸಿದ್ರು. ಇದು ಅವ್ರು ಕಳಿಸಿದ್ದು. ಉಟ್ಕೊಳ್ಳಿ, ಚೆನ್ನಾಗಿದ್ರೆ ನಿಮಗೆ ಒಂದು ಫೋಟೋ ಶೇರ್ ಮಾಡಿ ಅಂತ ಹೇಳಿದ್ರು. ಸೊ ನನಗೆ ಇಷ್ಟ ಆಯಿತು. ಒಂಥರ ಇದೂ ಅಷ್ಟೇ, 2 ಆಂಬ್ರೆ ಥರ ಬರುತ್ತೆ, 2-3 ಕಲರ್. ನೋಡಿ ಲೈಟ್, ಇಲ್ಲೊಂದು ಚೂರು ಡಾರ್ಕ್ ಆ್ಯಂಡ್ ಈ ಸೈಡ್ ಫುಲ್ ಡಾರ್ಕ್ ಆ ಥರ ಬರುತ್ತೆ. ಇದು ಅಷ್ಟೇ ಒಂಥರ ತುಂಬ ಈಸಿ ಆ್ಯಂಡ್ ತುಂಬ ಸಾಫ್ಟ್, ಚೆನ್ನಾಗಿದೆ ಈ ಮೆಟೀರಿಯಲ್ ಕೂಡ. ನೋಡೋಣ, ನಾನು ಹೊಲ್ಸ್ಕೊತೀನಿ, ಇಲ್ಲ ನಮ್ಮಮ್ಮ ಯಾರು ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಹತ್ರ ನಾನು ಮೇಯ್ನಾಗಿ ತೊಗೊಂಡಿದ್ದು ಸ್ಯಾರಿ ಬಂದ್ಬಿಟ್ಟು ಇದು ಏನಂತಾರೆ, ಕಾಟನ್, ಮಲ್ ಕಾಟನ್ ಅಂತೇನೋ ಅಂತಾರೆ ಇದಕ್ಕೆ. ಆ್ಯಂಡ್ ತುಂಬ ಸಾಫ್ಟಾಗಿರುತ್ತೆ ಈ ಪಿಂಕ್ ಸ್ಯಾರಿ. ಬಟ್ ಇದನ್ನು ನಾನು ಸ್ಯಾರಿಗಲ್ಲ, ಸ್ಯಾರಿ ಹಾಗೂ ಹುಡುಕ್ಬೋದು. ಬಟ್ ನಾನು ಇದರಲ್ಲಿ ಯಾವ್ದಾದ್ರು ಒಂದು ಫ್ರಾಕು, ಚೂಡಿದಾರ್, ಡ್ರೆಸ್ ಥರ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಈ ಥರ ತುಂಬ ಸಾಫ್ಟ್ ಮೆಟೀರಿಯಲ್. ಇದ್ರ ಮೇಲೆ ಈ ಥರ ಒಂದು ಫ್ಲವರ್ ಥರ ಬಂದಿದೆ. ನೋಡಬೇಕು, ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಉಡ್ತೀನಿ ಅಂದರೆ ಸೀರೆ ಥರನೂ ಉಡ್ಬೋದು. ಒಂದು ವೈಟ್ ಯಾವುದಾದ್ರೂ ಸ್ಲೀವ್ಲೆಸ್ ಥರ ಬ್ಲೌಸ್ಗೆ ಮ್ಯಾಚ್ ಮಾಡಿ ಉಡ್ಬೋದು. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಇದನ್ನು ಎತ್ಕೊಂಡಿದ್ದೀನಿ. ಶ್ವೇತಕ್ಕನ ಕೇಳೋದು ಐಡಿಯಾ ಹೆಂಗೆ ಮಾಡ್ಬೋದು ಏನು ಅಂತ. ಆ್ಯಂಡ್ ಅದಕ್ಕೆ ಬಂದಿರೋ ಬ್ಲೌಸ್ ಪೀಸ್. ಆ್ಯಂಡ್ ಇದು ಇನ್ನೊಂದು ಯಾವಾಗೋ ತೊಗೊಂಡಿದ್ದಾಯ್ತಾ, ಐ ಥಿಂಕ್ ಮಿಂತ್ರಲ್ಲೋ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ. ಅವಾಗ ತೊಗೊಂಡಿದ್ದು. ಇದು ರೆಡಿಮೇಡ್ ಸ್ಯಾರಿ ಆಯಿತಾ, 1 ನಿಮಿಷಕ್ಕೆ ಹಿಂಗೆ ಉಡ್ಕೊಂಡು ಹೋಗ್ಬಿಡ್ಬೋದು ಆ ಥರ ಸೀರೆ ಇದು. ಇದಕ್ಕೆ ಬ್ಲೌಸ್ ಬಂದು ಹೊಲಿಸ್ಕೊಬೇಕಿತ್ತು. ಚೆನ್ನಾಗಿದೆ ಒಂಥರ. ಎಲ್ಲರೂ ಇಲ್ಲೇ ಯಾವ್ದಾದ್ರು ಚಿಕ್ಕ ಪುಟ್ಟ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ತೀನಿ ಅಂದರೆ ಉಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಬ್ಲೌಸ್ ಕೊಡೋಣ ಹೊಲ್ಸೋಕ್ಕೆ. ಚೆನ್ನಾಗಿದೆ. ಇದು ಫುಲ್ಲು ರೆಡಿಮೇಡ್ ಸ್ಯಾರಿ. ಅಂದರೆ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ, ಈ ಥರ ಕೊಟ್ಬಿಟ್ಟಿರ್ತಾರೆ ಅವರೇ ನೆರಿಗೆ ಎಲ್ಲ ಹಿಡ್ದು. ನಾವಿಲ್ಲಿ ಹುಕ್ ಥರ ಹಾಕ್ಕೊಳ್ಳೋದಷ್ಟೇ. ಸೊ ಇದು ಅಷ್ಟೇ, ಫ್ಲವರ್ ಚೆನ್ನಾಗಿತ್ತು. ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಅವಾಗ ತೊಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲೂ ಎಲ್ಲೋ. ಸೊ ಅದು ಹಾಗೆ ಇಟ್ಬಿಟ್ಟಿದ್ದೀನಿ, ಹೊಲಿಸೇ ಇರಲಿಲ್ಲ. ಸರಿ ಬ್ಲೌಸ್ ಹೊಲಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದ್ಸತಿ ಯಾರು ವೇರ್ ಮಾಡೋಣ ಅಂದ್ಬಿಟ್ಟು ಅದನ್ನೇ ಎತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಇದು ನೋಡಿ ರೆಡ್ಡೆ, ಅದಕ್ಕೆ ಬಂದಿರೋ ಬ್ಲೌಸ್ ಪೀಸ್. ನಾನೊಂದು ನಮ್ಮೊಂದು ರೆಡ್ ಹೊಲಿಸ್ಕೊಟ್ಟೆ. ನಮಗೂ ರೆಡ್ ಸ್ಯಾರಿ ಸಖತ್ ಇಷ್ಟ. ಆ್ಯಂಡ್ ಇದೂ ಅಷ್ಟೇ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೈ ಮಾಡಿದ್ದು. ಚೆನ್ನಾಗಿದೆ ಈ ಕಲರ್, ಸಖತ್ ಇಷ್ಟ ಆಯಿತು. ಈ ಥರ ಬರುತ್ತೆ. ಆ್ಯಂಡ್ ಚೆನ್ನಾಗಿದೆ, ಸಿಂಪಲ್ ರೆಡ್ ಸ್ಯಾರಿ ಚೆನ್ನಾಗಿದೆ ಅಲ್ಲ. ಕಲರ್ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ರೆಡ್ ಕಲರ್. ಸೊ ಇದಕ್ಕೂ ನನ್ನ ಪ್ರಕಾರ ಬರೀ 1200 ರುಪೀಸ್ ಏನೋ ಅಷ್ಟೇ. 1200 or 1300 ಅಂತ ಅನಿಸುತ್ತೆ ವಿತ್ ಶಿಪ್ಪಿಂಗು. 100 ರುಪೀಸ್ ಶಿಪ್ಪಿಂಗ್ ಏನೋ ಚಾರ್ಜ್ ಮಾಡಿರ್ಬೋದು ಅಷ್ಟೇ. ಇದು ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಮ್ಮಮ್ಮ ನೋಡೋಣ, ನಮ್ಮಗೆ ಒಂದು 2-3 ಸ್ಯಾರಿ ಅವ್ರು ಯಾವ್ದು ಪಿಕ್ ಮಾಡ್ತಾರೆ ಅದು ಪಿಕ್ ಮಾಡಲಿ. ನಾನು ಮಿಕ್ಕಿದ್ದು ಹೊಲ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಇಷ್ಟಪಟ್ಟು ತೊಗೊಂಡಿರೋದಲ್ಲ ಮೈಸೂರು ಸಿಲ್ಕ್ ಸ್ಯಾರಿ, ಅದು ನಾನೇ ತೊಗೊಳ್ಸ್ಕೊತೀನಿ. ಅದು ಬಿಟ್ಟು ಈ ಥರ ಬೇಕಾದ್ರೆ ನಮ್ಮ ತೊಗೊಳ್ಳಿ. ಆ್ಯಂಡ್ ಇದು ನನಗೆ ಬ್ಲ್ಯಾಕ್ ಸ್ಯಾರಿ ಬೇಕಿತ್ತಾಯ್ತಾ. ನನ್ನ ಹತ್ರ ಯಾವುದು ಒಂದೇ ಒಂದು ಬ್ಲ್ಯಾಕ್ ಸ್ಯಾರಿ ಕೂಡ ಇಲ್ಲ.
ಆ್ಯಂಡ್ ಇವಾಗ ನೀವು ನೋಡಿರ್ಬೋದು ಈ ಕಾಂಬಿನೇಷನ್ ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಆ್ಯಂಡ್ ಇದಕ್ಕೆ ಇದೇನೋ ಬೆಂಟೆಕ್ಸ್ ಬಾರ್ಡ್ರ್ ಅಂತಾರೆ, ಎಷ್ಟು ದೊಡ್ಡದು, ಅದಕ್ಕೆ ಬ್ಲ್ಯಾಕ್ ಸ್ಯಾರಿ. ಇಲ್ಲಿ ನಮ್ಮ ಬ್ಲ್ಯಾಕ್ ಸ್ಯಾರಿ ಎಲ್ಲ ತೊಗೊಂಡ್ರೆ ಬೈತಾರೆ ಬ್ಲ್ಯಾಕೆಲ್ಲ ಹಾಕೋಬಾರ್ದು ಅಂತ, ಬಟ್ ಇಲ್ಲಿ ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡಿದ್ದೀನಿ. ನನಗೆ ಸಖತ್ ಇಷ್ಟ ಆಯಿತು. ನೀವು ನೋಡಿರ್ಬೋದು ಮಧು ಗೌಡ ಅವರು ಕೂಡ ಇದರಲ್ಲೇ ಒಂಚೂರು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಅವರು ಮೊನ್ನೆ ಒಂದು ಹಾಕ್ಕೊಂಡಿದ್ರು. ಸೊ ನನಗೂ ಇದು ಇಷ್ಟ ಆಯ್ತು. ಪರ್ಪಲ್ಗೆ ಬ್ಲ್ಯಾಕು ಬೆಂಟೆಕ್ಸ್ ಬಾರ್ಡ್ರಲ್ಲಿ. ಆ್ಯಂಡ್ ಇದ್ರ ಸ್ಯಾರಿನೂ ಅಷ್ಟೇ, ಐ ಥಿಂಕ್ ಪ್ರೈಸು ಕಮ್ಮಿನೇ ಬರುತ್ತೆ. ಇದು ಕ್ರೇಪ್ ಸಿಲ್ಕು. ಸೊ ನೋಡಿ ಹೇಳ್ತೀನಿ, ನನಗೆ ಎಲ್ಲ ಒಟ್ಟಿಗೆ ತರಿಸ್ಕೊಂಡಿದ್ದೆ ಇದು ಒಂದು 4-5. ಸೊ ಅಷ್ಟಾಗಿ ನನಗೆ ಒಂದೊಂದಕ್ಕೆ ಎಷ್ಟು ಬಿತ್ತು ಅಂತ ನೆನಪಿಲ್ಲ. ಹೇಳಿದ್ನಲ್ಲ ಎಲ್ಲ ಯಾವಾಗೋ ತರಿಸ್ಕೊಂಡಿದ್ದು. 1-2 ಸ್ಯಾರಿನೂ ಒಟ್ಟಿಗೆ ತರಿಸ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ಇದು ನಂಗೆ ಸಖತ್ ಇಷ್ಟ ಆಯಿತು. ಗ್ರೀನ್ಗೆ ಪಿಂಕ್ ಥರ, ಪಿಂಕ್ ಅಂದರೆ ಒಂಥರ ರಾಣಿ ಪಿಂಕ್ ಅಂತ ಬರುತ್ತಲ್ಲ ಆ ಟೈಪಲ್ಲಿ ಬರುತ್ತೆ. ಬಾಟಲ್ ಗ್ರೀನು, ಇದು ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಕಾಂಬಿನೇಷನ್. ತುಂಬ ಒಂಥರ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಸೊ ಇದು ಇನ್ನೊಂದು ಸ್ಯಾರಿ. ಇದು ಚೆನ್ನಾಗಿದೆಯಾ, ಬ್ಲ್ಯಾಕಿಗೆ ಬರ್ತದೆ, ಇದು ಚೆನ್ನಾಗಿದೆಯಾ. ಎರಡು ತುಂಬ ಡಿಫ್ರೆಂಟ್, ನನಗೆ ಎರಡೂ ಇಷ್ಟ ಆಯಿತು. ಈಗ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮೈಸೂರು ಕ್ರೇಪ್ ಸ್ಯಾರೀಸು, ಯಾಕಂದರೆ ಉಡಿಯೋಕ್ಕೆ ತುಂಬ ಸಾಫ್ಟಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಅಂತಲೇ ತರಿಸ್ಕೊಂಡಿದ್ದೀನಿ. ಇದು 2, ಇನ್ನೊಂದು 2 ಇರಬೇಕಲ್ಲ. ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ತೊಗೊಂಡಿದ್ದೀನಿ. ಇನ್ನೊಂದು ಇದು ಒಂಥರ ಪಿಸ್ತಾ ಗ್ರೀನ್ ಕಲರ್ಗೆ ಡಾರ್ಕ್ ಗ್ರೀನ್ ಕಲರು, ಬಾಟಲ್ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ದು ಸ್ಯಾರಿ. ಇದು ಅಷ್ಟೇ ನಂಗೆ ಸಖತ್ ಇಷ್ಟ ಆಯಿತು. ದೊಡ್ಡ ಬಾರ್ಡ್ರ್ ಸ್ಯಾರೀಸ್ ನಂಗೆ ಯೂಶ್ವಲಿ ಇಷ್ಟ ಆಗುತ್ತೆ ಚಿಕ್ಕ ಬಾರ್ಡ್ರಿಗಿಂತ. ಇದು ಅಷ್ಟೇ ದೊಡ್ಡದು, ಒಂಥರ ಇದರಲ್ಲೆಲ್ಲ ಏನೋ ಪಿಕಾಕ್ ಬಾರ್ಡ್ರ್ ಬರೋ ಥರ ಬಂದಿದೆ. ಸೊ ಈ ಕಲರ್ ನಂಗೆ ಸಖತ್ ಇಷ್ಟ ಆಯ್ತು ಇದಕ್ಕಿಂತ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸ್ಕೊಂಡು ಇದನ್ನು ತರಿಸ್ಕೊಂಡೆ. ಇದೆಲ್ಲ ನಿಮಗೆ ಅರೌಂಡ್ 3,000-3,500 ಆ ರೇಂಜಲ್ಲಿ ಸಿಗುತ್ತೆ. ಒಬ್ರೊಬ್ರು ಒಂದೊಂಥರ ಪ್ರೈಸಲ್ಲಿ ಮಾಡ್ತಾರೆ. ಒಟ್ಟಿನಲ್ಲೆಲ್ಲ ಆ ಒಳಗಡೆನೆ 2,500-3,000 ಆ ಥರ ರೇಂಜಲ್ಲಿ ನಿಮಗೆ ಇದು ಸಿಗುತ್ತೆ. ಇದೆಲ್ಲ ನಾನು ಅದೇ ಸ್ಯಾರೀಸ್ ಬೈ ಬರೋದು ಯಾವ ಥರ ಇದು. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ನನಗೆ ಸಖತ್ ಇಷ್ಟ ಆಯಿತು ಕಲರು. ನಂತರ ಈ ಕಲರ್ ಇರಲಿಲ್ಲ, ಈ ಬ್ಲೂ ಕಲರ್. ಸೊ ಈ ಥರದ್ದು ಬೇಕು ಅಂತ ತೊಗೊಂಡೆ, ಹೊಲಿಸ್ಕೊಳ್ಳೋಣ ಒಂದು ಈ ಕಾಂಬಿನೇಷನಲ್ಲಿ ಅಂತ. ಇದೇ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದೇ ನೋಡಿ, ಇದೇ ತುಂಬ ಡಿಫ್ರೆಂಟ್. ಯಾಕೆ ಸ್ವಾತಿ ಇಷ್ಟೊಂದು ಸ್ಯಾರಿ ಅಂತ ಅನ್ಕೋಬೋದು, ಏನೋ ಗೊತ್ತಿಲ್ಲ, ಆಸೆ ಆಗಿಬಿಟ್ಟಿದೆ. ಹೊಲಿಸ್ಕೊಂಡು ಇಟ್ಕೊತೀನಿ, ಎಲ್ಲ ಯಾವ್ದಾದ್ರು ಹಬ್ಬ ದೇವಸ್ಥಾನ ಫಂಕ್ಷನ್ಗೆಲ್ಲ ಹಾಕ್ಕೊಳ್ಳೋಣ ಅಂತ. ಅದು ಒಂದೊಂದು ಟೈಮಲ್ಲಿ ಒಬ್ರೊಬ್ರಿಗೆ ಒಂದೊಂದು ಆಸೆ ಬರುತ್ತಲ್ಲ, ಆ ಥರ ಆಗಿದೆ ನನಗೂ ಕೂಡ. ಬಾರ್ಡರ್ ನೋಡ್ಬೋದು, ಈ ಥರ ಬರುತ್ತೆ. ತುಂಬ ಶೈನಿಂಗ್ ಆ್ಯಂಡ್ ತುಂಬ ಸಾಫ್ಟ್ ಸ್ಯಾರೀಸ್ ಇದೆಲ್ಲ. ಆ್ಯಂಡ್ ಇದೆಲ್ಲ GSM ಅಂತ ಬರುತ್ತೆ, ಅಂದರೆ 120 GSM, 80 ಡಿಫ್ರೆಂಟ್. ಒಂದೊಂದು ಸೀರೆ ಒಂದೊಂದು GSMಲ್ಲಿ ಇರುತ್ತೆ. ಸೊ ಇಷ್ಟು ಮೈಸೂರು ಸಿಲ್ಕ್ ಸ್ಯಾರಿ ಅದು. ಆ್ಯಂಡ್ ಇನ್ನೊಂದು ಆವಾಗಲೇ ಒಂದು ರೆಡ್ ಕಲರ್ ಸ್ಯಾರಿ ತೋರಿಸಿದ್ನಲ್ಲ, ಜಾರ್ಜೆಟ್ ಆ ಥರದ್ರಲ್ಲೇ ಇದು ಸ್ವಲ್ಪ ಏನಂದರೆ ನಂಗೆ ಕಲರ್ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡೆ. ನನಗೆ ಈ ಥರ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ. ಇದ್ರಾಗ ಒಂಥರ ಗೋಲ್ಡ್ ಡೀಟೇಲಿಂಗ್ ಇದೆ ಆ್ಯಂಡ್ ಒಳಗಡೆ ಪೇಪರ್ ಹಾಕಿ ಇಟ್ಟಿದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಟ್ ಇದೇನಂದರೆ ಡ್ರೇಪ್ ಮಾಡಿದಾಗ ಸ್ವಲ್ಪ ದಪ್ಪ ಕಾಣಿಸ್ತೀವಿ, ಬಟ್ ಇಲ್ಲಿ ಇದು ಒಂದು ಇರಲಿಲ್ಲ ಈ ಥರದ್ದು. ಸೊ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಸ್ವಲ್ಪ ನೋಡಿ ಚೂರು ದಪ್ಪ ಸೀರೆ ಇದು. ಸೊ ಇದೊಂದು. ಆಮೇಲೆ ಇದೆಲ್ಲ ರೆಡಿಮೇಡ್ ಸ್ಯಾರಿ 2 ಹಾಗೆ ತೋರಿಸ್ತೀನಿ ಎಷ್ಟಾಯಿತು ಸೀರೆ ಅಂತ. 1, 2, 3, 4, 5 ಆ್ಯಂಡ್ ಇದು ನಂಗೆ ಸಖತ್ ಇಷ್ಟ ಆಯಿತು. ನೋಡೋಣ, ಇದೇ ನಾನು ಬಳಸ್ಕೊತೀನಿ. 6, ಇದೊಂದು 7 ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಬಂದ್ಬಿಟ್ಟು 1, ಇದೊಂದು ಆರೆಂಜ್ ವಿತ್ ಪರ್ಪಲ್ ಥರದ್ದು. ಆ್ಯಂಡ್ ಬ್ಲೂಗೆ ಒಂಥರ ಇದು ಇಂಡಿಗೋ ಬ್ಲೂನ, ಆ ಬ್ಲೂ ಕಲರ್ 2 ಮೈಸೂರು ಸಿಲ್ಕ್ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಅನ್ನೋದ್ರಿಂದ ಕ್ರೇಪ್ ಸಿಲ್ಕ್ ಆಯಿತಾ 3. ಇದಿನ್ನು ಗ್ರೀನ್ಗೆ ಪಿಂಕ್
ಆ್ಯಂಡ್ ಇದು. ಸೊ ಅದು ಏನು ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೊತೀಯ ಅನ್ಕೋಬೋದು, ಸ್ವಲ್ಪ ಯಾಕೋ ಹಿಂಗಾಯ್ತು. ಇಷ್ಟು ಸೀರೆ ತೊಗೊಂಡಿದ್ದೀನಿ, ಅದರಲ್ಲಂತೂ ಇಷ್ಟು ಸ್ಯಾರೀಸು ಇದರಲ್ಲಿ ಅಂತ ನಮ್ಮ ಅಮ್ಮಂಗೆ ಕೊಡೋಣ, ಮಿಕ್ಕಿದೆಲ್ಲ ನಾನೇ ಉಳಿಸ್ಕೊತೀನಿ. ಇಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್. ಇದು ತುಂಬ ಚೆನ್ನಾಗಿದೆ. ಹಾಂ ಎಲ್ಲ ಹುಡುಗಿರಿಗೂ ಇಷ್ಟ ಆಗುವಂಥ ಸೀರೆಗಳು ಈಗ ಹೊಲಿಸ್ಬಿಟ್ಟು ಬರ್ತೀನಿ. ಅದಾದಮೇಲೆ ಯಾವ ಥರ ಬ್ಲೌಸ್ ಡಿಸೈನ್, ಅಪ್ಪ ಬ್ಲೌಸ್ ಒಂದೊಂದು ಥರ ಹೆಂಗಪ್ಪ ಹೊಲ್ಸೋದು, ಡಿಸೈನ್ ಹುಡ್ಕೋಷ್ಟಕ್ಕೇ ಸಾಕಾಗುತ್ತೆ. ನೋಡಿದ್ರಲ್ಲ ಇಷ್ಟೊಂದು ಸೀರೆ. ಇವಾಗ ಸ್ವಾತಿ ಇಷ್ಟೊಂದು ಸ್ಯಾರಿ ಬ್ಲೌಸ್ ಹೆಂಗಮ್ಮ ಹೊಲಿಸ್ತೀಯಾ, ಅದಕ್ಕೆ ಎಷ್ಟಾಗ್ಬೋದು ಏನು ಅಂತ ಕೇಳ್ಬೋದು. ನಾನು ಶ್ವೇತಕ್ಕನ ಹತ್ರನೇ ಹೊಲಿಸೋದು. ಅವರು ಸ್ವಲ್ಪ ಕಮ್ಮಿ ಬಜೆಟಲ್ಲೇ ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ನಾನು ಹೇಳಿ ಡಿಸೈನ್ ನಾನಂತೂ ಒಂದೊಂದಕ್ಕೊಂದೊಂದು ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಈ ಸ್ಯಾರಿಗೆ ಈ ಥರ ಬ್ಲೌಸ್ ಹೊಲಿಸ್ಬೇಕು ಅನ್ನೋ ಒಂದು ಅಂದಾಜನ್ನ ಅವರು ಕಳಿಸ್ಕೊಡ್ತೀನಿ. ಆ್ಯಂಡ್ ಎಲ್ಲರೂ ಹೊಲ್ದಿ ಕೊಡ್ತಾರೆ, ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ. ನೀವು ಬೇರೆ ಎಲ್ಲೋ ಜಾಸ್ತಿ ಕೊಟ್ಟು ಕೂಡ ನಿಮಗೆ ಬೇಕಾಗಿರೋ ಥರ ಒಂದು ಫಿನಿಶಿಂಗ್ ಸಿಗಲ್ಲ, ಆ್ಯಂಡ್ ಅಷ್ಟು ಕ್ಲೀನ್ ಫಿಟ್ಟಿಂಗ್ ಇರಲ್ಲ ಅಂದರೆ ನೀವು ಒಂದ್ಸತಿ ಶ್ವೇತಕ್ಕನ ಹತ್ರ ಬ್ಲೌಸ್ ಹೊಲ್ಸ್ಕೊಂಡು ನೋಡಿ. ನಾನು ಎಷ್ಟೊಂದು ಜನ ಹೋಗಿದ್ದಾರೆ ನಾನು ಹೇಳಿದ್ಮೇಲೆ, ಅವರು ತುಂಬ ಹೇಳೋದೇ ಸಖತ್ತಾಗಿ ಹೊಲ್ಕೊಟ್ರು ಅಂತ. ನಾನು ಅವ್ರ ನಂಬರ್ ಇಲ್ಲಿ ಕೊಟ್ಟಿರ್ತೀನಿ, ಕತ್ರಗುಪ್ಪೆಯಲ್ಲಿ ಇರೋದು. ಸೊ ಹೋಗಿ ಕೊಟ್ಟರೆ ನಿಮಗೆ ಸಖತ್ತಾಗಿರೋ ಬ್ಲೌಸ್ ಹೊಲ್ಕೊಡ್ತಾರೆ. ಇವಾಗ ನಾನು ಎತ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗ್ಬಿಡ್ಬಾರ. ಬೇರೆ ಎಲ್ಲಿ ಬಂದಿದ್ಯಾ? ಅಯ್ಯ ಅಜ್ಜಿ ಚುಚ್ಚು ಚುಚ್ಚು ನಮಗೆ ಸೀರೆ ತೋರ್ಸೋಣ ಅಂತ ಬಂದೆ. ಇವಾಗ ಹೋಗ್ಬೇಕು ಅಂದ್ರೆ ಮಳೆ ಕಿತ್ಕೊಂಡೈತಲ್ಲ. ಅಯ್ಯೋ ನಂಗೇನೆ ಅದು ಇಷ್ಟ ಇಲ್ಲ ಸೀರೆ ಅಂತ. ನೋಡ್ತೀನಿ, ಸುಮ್ಮನೆ ನೋಡ್ತೀನಿ. ನನ್ನ ಮೂಗಕ್ಕೆ ಯಾರು ಕೇಳಲ್ವಾ? ನಾ ಇನ್ನೂ ಅದು ವಿಡಿಯೋನೇ ಹಾಕಿಲ್ಲ ಕಣಮ್ಮ, ಅದ್ರ ಬಗ್ಗೆ ಯಾಕಮ್ಮ ಹೇಳ್ತೀಯ? ಹಾಕು, ಹೇಳು. ಆಯ್ತು ಆಯ್ತು ಹೇಳಮ್ಮ. ನೀನು ಕೇಳ್ಬೇಕು. ನಾನು ನೋಡಿ ಆಚೆ ಹೋಗೋಣ ಅನ್ಕೊಂಡ್ರೆ ಫುಲ್ ಮಳೆ ಹಿಡ್ಕೊಂಬಿಟ್ಟೈತೆ. ನಾವು ಮನೆಗೆ ಬಂದಿದ್ದೀನಿ ಸಂಜೆ ಆಲ್ರೆಡಿ 4 ಗಂಟೆ. ಇವ್ನು ನೋಡಿ ವೀರ, ಸುಮ್ಮನೆ ಇರೋ. ತೀಟೆ ಅಂದ್ರೆ ತೀಟೆ ಅವನು. ಹೆಂಗಿದ್ಯಮ್ಮ? ಚೆನ್ನಾಗಿದೆ. ಮೂಗು ಆಪರೇಷನ್ ಆದ್ಮೇಲೆ ಮೂಗು ಮುತ್ತಿಕ್ತಾ ಇದ್ದ. ನಾನು ಕೊಟ್ಬಿಟ್ಟು ತಾತಂಗೆ ಕೊಟ್ಬಿಡ್ತೇನೆ. ಹಿಂಗಂದ್ರೆ ಮುತ್ತಿಕ್ತಾ ಇತ್ತು, ನೋಯ್ತಾಯ್ತು. ಅವ್ನು ನೋಡಿದ್ನ ಮೂಗು ತಗಲ್ಬಿಟ್ಟಿತ್ತ ಅಂದು. ನಾನು ಮೂಗ್ಗೆ ಅವ್ನು ತಲೆ ತಗಲಿ. ಓ ಮುತ್ತಿಕ್ಕೊಂಡು ಅವ್ನು ಗೊತ್ತಿಲ್ಲ ಪಾಪ. ಚೂರು ನೋವಿತ್ತು, ಏನಿಲ್ಲ. ಇವಾಗೆಲ್ಲ ಹುಷಾರಾಗಿದೆ, ನೋಡ್ತಾ ಇರ್ಬೋದು. ಇವಾಗ ಆಪ್ರೇಷನ್ ಆಗಲೇ ಒಂದು ವಾರ ಆಯ್ತಲ್ವ ಸೊಸೆ? ವಾರ 5 ದಿನ, ಶುಕ್ರವಾರಕ್ಕೆ 5 ದಿನ ಆಯ್ತು ಆಪರೇಷನ್ ಆಗಿ. ಈಗೆಲ್ಲ ಸುಧಾರಿಸ್ಕೊಂತವ್ರ ನಮ್ಮ ಸ್ವಲ್ಪ ವಿಡಿಯೋಗಿದೆ ಏನು ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿದ್ದಷ್ಟೇ. ತುಂಬ ನೋವಿತ್ತು ನನಗೆ. ನೋವು ಅಂದರೆ ಮೂಗಿಗೆ ಹತ್ತಿ ಹಾಕಿ ತೆಗಿ, ಹತ್ತಿ ಹಾಕಿ ತುಂಬ ದೇವರಣ್ಣ ನೋವಿತ್ತು. ತೋರ್ಸೋಣ ಬೇಡ ಬೇಡ ಅಂತ ರೇ ತಗೊಳಮ್ಮ. ಇದು ಇನ್ನೇನು ಗೌರಿ ಗಣೇಶ ಬರುತ್ತೆ, ಹೊಲ್ಯಾಕ ಕೊಟ್ಬಿಡೋಣ ಅಂತ. ತೆಗಿ ನೋಡು. ಇದನ್ನ ಹೊಲಿಸ್ತೀನಿ. ಅದೇ ಸುಹಾಸ್ ಇದ್ರಲ್ಲಿ ಹೊಲಿಸಿನಲ್ಲ, ಲೆಹಂಗಾ ಥರ. ಇನ್ನೊಂದು ಬೇರೆ ಡಿಫ್ರೆಂಟ್ ಸ್ಟೈಲ್ ಅದ್ರಲ್ಲಿ ನೋಡ್ದ ಒಂಥರ ಬಟರ್ಫ್ಲೈ. ಇದು ಇದು ನೀನು ಅದೇ ಇದು ಇವ್ರ ಹತ್ರ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದಲ್ಲ ಸರ್, ಇದು ನೀನೇ ತಗೋ. ನಿಂಗೆ ರೆಡ್ ಇಷ್ಟ ಅಲ್ವಾ? 2 ರೆಡ್ ಇದೆ, ಅದು ನಾನು ಹೊಲ್ಸ್ಕೊತೀನಿ, ನೀನು ಹೊಲ್ಸ್ಕೊ. ಇದು ಚೆನ್ನಾಗಿ ಅದು ನಾನೇ ತೊಗೊಂಡಿರೋದು. ಇದು ಬೇಕಾ ನೋಡು, ತಗೋ. ಬೇಡ ಬೇಡ, ನನಗೇನು ಬೇಡ, ನೀನೇ ಹೊಲ್ಸ್ಕೊ. ಇವಾಗೆಲ್ಲ ಇದೆಲ್ಲ ಇದು ನಾನು ತಗೊಂಡಿದ್ದು ಚೆನ್ನಾಗೈತೆ. ಜಾರ್ಜೆಟ್ ಸಖತ್ತಾಗದೆ, ಹೊಲ್ಸ್ಕೊ, ಚೆನ್ನಾಗಿದೆ. ಒಂದು ನೀನು ರೆಡ್ ತಗೋ, ಒಂದು ನಾನು ರೆಡ್ ತಗೋತೀನಿ ಆಯ್ತಾ? ಇಲ್ಲ ಸೊಸೆ ಮಗ ಇಲ್ಲ ಮನೇಲಿ, ಎಲ್ಲ ಹೋಗಿದ್ದಾರೆ ಆಚೆ ಶಾಪಿಂಗ್. ಇರಮ್ಮ ನನ್ನ ಹತ್ರ 1 ಬ್ಲ್ಯಾಕು ಇಲ್ಲ, ಏನಾಗಲ್ಲ. ಓ ಇದು ನೋಡ್ದ, ಅದೇ ಒಂದು ರೀಲ್ಸ್ ಅಲ್ಲಿ ಬರ್ತಾಳಲ್ಲ ಮಧು ಗೌಡ, ಅದೇ ನಿಖಿಲ್ ನಿಶಾ ಅಂತ, ಅವಳು ಹಾಕಿದ್ಲು ರೀಸೆಂಟ್ ಆಗಿ ಆ ಥರದ್ದು. ಇದು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಸಾಕಾಗ್ತದೆ, ಅದು ಚೆನ್ನಾಗಿ. ಯಪ್ಪ ಏನೇ ನಿನ್ನ ಸೀರೆನೇ ತಗೋತಿಲ್ಲ, ಇಷ್ಟೊಂದು ಸೀರೆ ತಗೋತೀಯ. ಇದು ಚೆನ್ನಾಗದೆ ಸ್ವಾತಿ. ಇವಾಗ ಎಲ್ಲ ಮೊಬೈಲಲ್ಲಿ ತೆಗೆದ್ರೆ ಸಾಕು ಇವರೇ ಎಲ್ಲಾರು. ಇವಾಗ ಎಲ್ಲ ಅಪ್ಪ ಸಾಕ ತಗೋದು. ಇದು ಚೆನ್ನಾಗಿ ಸ್ವಾತಿ. ಆರೆಂಜ್ ಅಲ್ವಾ ಇದು? ಆರೆಂಜ್ ಪರ್ಪಲ್. ಯಪ್ಪ ಬರೀ ಇವೇ ನೋಡು ರಾಜು, ಎಷ್ಟು ತೆಗ್ದಿಕೊಂಡವಳೆ. ಇದು ಗ್ರೀನ್ ಅಲ್ವಾ? ಗ್ರೀನ್ಗೆ ಪಿಂಕಾ? ಪರ್ಪಲ್. ಪರ್ಪಲ್ ಪಿಂಕ ಇದು ಥರ ಪರ್ಪಲ್. ಇದು ಚೆನ್ನಾಗದೆ ಸ್ವಾತಿ. ಎಲ್ಲ ಚೆನ್ನಾಗ ಸಾಫ್ಟ್ ಆಗವೆ. ಅದೇ ಕ್ರೇಪ್ ಸಿಲ್ಕು. ಹಾಂ ಮೈಸೂರು ಸರ್ ಸಖತ್ತಾಗದೆ.
ಒಬ್ಬ ಅದು ಪಿಸ್ತಾ ಕಲರ್ಗೆ ಡಾರ್ಕ್ ಗ್ರೀನ್. ಮತ್ತೆ ಕಲರ್ ಚೆನ್ನಾಗಿರೋದು ಅನಿಸಿದೆ. ಒಂದು ಮಾತಿಲ್ಲ, ಸೂಪರ್ ಕಲರ್. ಯಪ್ಪ ಈ ಸೀರೆ ಎಲ್ಲ ಹೊಲ್ಸ್ಬಿಟ್ಟು ಆಮೇಲೆ ಚಿಕ್ಕವಾಗಿ ಹೋದ್ರೆ ಬ್ಲೌಸು ದಪ್ಪ ಹಾಕೋದ್ರೆ ನೀನು ಆಗಲ್ವಲ್ಲ, ಆಗ್ಬೇಡ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡಲೆ ಹೊಲಿಗೆ ಬಿಡೋಂಗೆ ಹೊಲಿಸ್ಕೊ. ಚೆನ್ನಾಗೈತೆ ಎರಡು. ಬರೀ ಇವಾಗ ರಾಜು ಅದೈತೆ ಟಿವಿ ಇದ್ರಲ್ಲಿ ರೀಲ್ಸ್ ಅಂತ ಹೋಗ್ತಾರಲ್ಲ ಆ ಥರ ಎಂಥ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿ, ರೆಡ್ ಸಿಲ್ಕ್ ಅಂತಾರಲ್ಲ ಆ ಥರದ್ದು. ಚೆನ್ನಾಗಿದೆ. ಇದು ಇಲ್ಲ ಐತಲ್ಲ ಬ್ಲ್ಯಾಕ್ ಸೀರೆ ಅಲ್ಲ, ಇದು ಚೆನ್ನಾಗಿ ಚಾಪಿ. ಇದು ಬೇಕೆ, ಅದೇ ರೆಡ್ ಕಲರಲ್ಲೇ ಬೇಕು ಅಂತ ತಗೊಂಡೆ. ಇದೇ ಜಾಸ್ತಿ ಅನ್ಸುತ್ತೆ, 3,500 ಅನ್ಸುತ್ತೆ ಇದಕ್ಕೆ. ಚೆನ್ನಾಗಿದೆ. ಇದು ಅಷ್ಟೇ ಅನ್ಸುತ್ತೆ, 2,800 ಅನ್ಸುತ್ತೆ ಇದಕ್ಕೂ. ಇದು ಚೆನ್ನಾಗಿ ಕಲರ್ ಸೋಪಿ. ಇದು ಈ ಕಲರ್ ಇರ್ಲಿಲ್ಲ, ತಗೋತಾರ, ಚೆನ್ನಾಗಿರಲ್ಲ ಅದು. ನಾನು ಇದ್ರಲ್ಲಿ ಬ್ಲೂ ಎಲ್ಲ ಐತಮ್ಮ, ನಾನು ಬ್ಲೂ ಬೇಡ ಅಂದ್ಬಿಟ್ಟು ಇದು ತಗೊಂಡು. ಇದು ಚೆನ್ನಾಗಿ ಸೀರೆ ಸಾಕಾಗ್ಬಿಟ್ಟಾಗ ಈ ಬ್ಯಾಗಲ್ಲೂ ಐತೆ ನೋಡು. ಇದು ಚೆನ್ನಾಗಿ. ಇದು ಹೊಲ್ಸ್ಕೊ ನೀನೆ. ನೀನ್ ಹೇಳ್ಕೊಳಮ್ಮ, 2 ರೆಡ್ ನಂಗೆ ಯಾಕಮ್ಮ? ಪರವಾಗಿಲ್ಲ, ನಾನು ಡ್ರೆಸ್ ಕೊಡ್ತೀನಿ ಹೊಲ್ಸ್ಕೊಂಡು ಕೊಡು. ಗೌರಿ ಹಬ್ಬ ಕೊಡ್ತಾರ ಸ್ವಾತಿ? ಕೇಳ್ಬೇಕು, ಇವತ್ತು ಹೋಗಿದ್ರೆ ಹೆಂಗಾರು ಒಂದ್ ಸೀರೆ ಆದ್ರೂ ಇಸ್ಕೋಬಹುದು. ಚೆನ್ನಾಗಿದೆ ಸ್ವಾತಿ. ಇದನ್ನ ನೀನು ಇದನ್ನೇ ಹೊಲ್ಸ್ಕೋಬೇಕು. ಏನು ಅದೇನ ಅಂದಲ್ಲ ಲೆಹಂಗಾನೆ ಹೊಲ್ಸ್ಕೋ. ಈ ಸೀರೆ ಉಟ್ಕೊಂಡ್ರೆ ನರಕೆ ಕಷ್ಟ ಇದು, ಅದಕ್ಕೇನೆ. ಆಯ್ತಾ? ಸಿಲ್ಕ್ ಸ್ಯಾರಿ ಇದು ಜಾಸ್ತಿನೇ, 3,300 ಇದು. ಸಕ್ಕತ್ತಾಗದೆ. ಇವು ಅದು ಸೀರೆನೆ ತೆಗಿ. ಇದು ಅದೇ ಮಲ್ ಕಾಟನ್, ಇದ್ರಲ್ಲಿ ಫ್ರಾಕ್ ಹೊಲ್ಸ್ಬಿಡೋಣ ಅಂತ ಇದೀನಿ. ಚೆನ್ನಾಗಿರುತ್ತೆ. ನಾವು ಸಾಫ್ಟ್ ಆಗಿ ಒಂಥರ ಚೆನ್ನಾಗಿ ಇದಕ್ಕೆ ಹೋಗಿದ್ವಲ್ಲ ರೆಸಾರ್ಟ್ಗೆ, ಅವರೇ ಕಳ್ಸಿದ್ದು. ಇದನ್ನ ನಾನು ತಗೊಂಡಿದ್ದು, ಅವ್ರು ಕಳ್ಸೋರು. ಹೆಂಗಿದೆ ಏನ್ ಸಾಫ್ಟ್ ಆಗಿ ಒಳ್ಳೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಅಷ್ಟೊಂದು ನೆರಿಗೆ ಬರಲ್ಲ ಇದು, ನೆರಿಗೆ ಅಷ್ಟೊಂದು ಬರಲ್ಲ. ಫ್ರಾಕ್ ಹೊಲ್ಸ್ಕೊತೀವಿ. ಅದು ಫ್ರಾಕ್ ಗೌನ್ ತರ ಯಾವ್ದಾರು ಒಂದು ಚಿಕ್ಕದಾಗ ಹೊಲ್ಸೋಣ. ಸಕ್ಕತ್ತಾಗದ್ ಮಾತ್ರ ಸೀರೆ. ಕಾಟನ್ ಸಾಫ್ಟ್ ಆಗಿರುತ್ತೆ ಸಮ್ಮರ್ಗೆ. ನಿಜವಾಗ್ಲೂ ಚೆನ್ನಾಗಿ ಸೀರೆನೇ ಹೊಲ್ಸ್ಕೊಡ್ರು ಚೆನ್ನಾಗಿ. ಇದು ನೀನೆ ನಿಂಗೆ ಹಿಡ್ಕೊ. ಏಕೆ ಈ 2-3 ಸೀರೆ ನಿಂಗೆ ಅಂತ ಅನ್ಕೊಂಡಿದೀನಿ. ಇದು ಒಂದು ಬೇಡ, ನೀನು ಹೊಲ್ಸ್ಕೊ. ಚೆನ್ನಾಗಿ ತಗೊಳ್ಳೆ, ನೀನೇ ಹೊಲ್ಸ್ಕೊಳೆ. ವೈಟು ನೀನು ನೀಟಾಗಿ ಮಾಡಿ. ಆಫ್ ಆ್ಯಂಡ್ ಆಫ್ ನೀನೇ ಹೊಲ್ಸ್ಕೊಳಮ್ಮ. ನೀನು ಹೊಲ್ಸ್ಕೊ. ಹಬ್ಬಕ್ಕೆ ಯಾವ್ದು ಬೇಕು ಹೇಳು, ಅದನ್ನೇ ಹೇಳ್ಬಿಡ್ತೀನಿ ಶ್ವೇತಕ್ಕಂಗೆ. ಇದೊಂದೇ ಸ್ವಾತಿ ಮನೇಲಿರೋನೆ ಹಾಕೋತೀನಿ. ನೀನು ಮೈಸೂರು ಸಿಲ್ಕ್ ಕೊಡ್ಸಿದಲ್ಲ ಮದುವೆಲಿ, ಸೋಸ್ ಮದುವೆಲ್ಲ ಅದು ಉಟ್ಕೊಂಡೇ ಇಲ್ಲ ಸ್ವಾತಿ. ಕರ್ನಾಟಕ ಉಟ್ಕೊಳ್ಳೋಣ ಅಂತ. ಬ್ಲೂ ಕಲರ್ ಅಲ್ವಾ ಅದು? ನಾನು ಇಲ್ಲಿ ಉಟ್ಕೊಂಡು ನನಗೆ ಹುಷಾರಿಲ್ಲ, ಅಲ್ಲೇ ಉಟ್ಕೊಳ್ಳೇ ಇಲ್ಲ. ಅವ್ರು ಹಂಗೂ ಯಾರು ಸ್ನೇಹನ್ ಕಡೆಯವರು ಚೂಡಿದಾರ ಹಾಕೊಂಡೆ ಕರ್ನಾಟಕ ಮಾಡ್ಬಿಟ್ರ ಅಂತ ಇದ್ರು. ನಾನು ಹಂಗೂ ಇದು ನೋಡಿ, ಇದು ಅವರೇ ಕಳ್ಸಿರೋ. ಚೆನ್ನಾಗದೆ. ಇದು ನೀನೇ ಹೊಲ್ಸ್ಕೊ, ಸಾಫ್ಟ್ ಆಗಿ ನಿಂಗೆ ಇಷ್ಟ ಆತಲ್ಲ. ಓಕೆ, ಇಂಥವು ಕೊಡ್ಬೇಕು. ನಾನು ಹೊಲ್ಸ್ಕೊತೀನಿ. ಆ ಗ್ರ್ಯಾಂಡಾಗಿರೋದು ನೀನೇ ಹೊಲ್ಸ್ಕೊ. ಚೆನ್ನಾಗದೆ ಆಯ್ತಾ ಅಂತ ಹೇಳಿದ್ರು. ಇದನ್ನು ಕೊಡ್ತಾ ಇದೆಯಾ? ಬ್ಲೌಸ್ಗಳಿಗೂ ಇಲ್ಲ, ಒಂದು ರೆಡಿಮೇಡ್ ಸೀರೆ ಇದೆಯಲ್ಲ, ಬ್ಲೌಸು ಅದೇ ಒಂದು ಬ್ಲೌಸ್ ಆಲ್ಟ್ರೇಷನ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಇದು ಒಂದು ಸೀರೆ, ಅದೇ ರೆಡಿಮೇಡ್ ಸೀರೆ ಚೆನ್ನಾಗಿರುತ್ತೆ. ನಿನ್ಗೆ ಹೊಲ್ಸ್ತೀನಿ ಅಂದ್ರೆ ಹೊಲ್ಸ್ಕೊ, ಇಲ್ಲ ನಾನೇ ಹೊಲ್ಸ್ತೀನಿ ಅಂದ್ರೆ ಹೊಲ್ಸ್ಕೊತೀನಿ. ನಿಮಗೆ ಚೆನ್ನಾಗಿರುತ್ತೆ ಅಷ್ಟೇ. ಚೆನ್ನಾಗಿ ಅಕ್ಕ ತಗೋ, ಅವ್ರು ಚೆನ್ನಾಗಿ ಸಾಕಿಲ್ಲ. ಇವು ಚೆನ್ನಾಗಲ್ಲ, ಸುಮ್ಮನೆ ನೋಡೋಣ. ಎಲ್ಲ ಕಲಾಸು ಚೆನ್ನಾಗಲ್ಲ ಇವೆಲ್ಲ. ಈ ಎತ್ಕೋ, ಇದೊಂದು ಅದು ಎತ್ಕೋ, ರೆಡ್ ಇದು 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 3 ಎತ್ಕೋ. 3 ಏನಕ್ಕೆ ಸ್ವಾತಿ? ಒಂದೇ ಒಂದು ಕೊಡೆ ಸಾಕು. ಎತ್ಕೊಳ, ಇದು ಕೊಡೆ ಚೆನ್ನಾಗಿ ಸಾಕು. ಎತ್ಕೊಳ ಕೊಟ್ಟರೆ ಹೊಲ್ಸ್ಕೊಡು ಸ್ವಾತಿ. ಜಾಕೆಟ್ ಕೊಡ್ತೀನಿ. ಈಗ ಕೊಟ್ಬಿಡು, ನಿನ್ನ ಹತ್ರ ಯಾವ ಸೀರೆಗಳವ ಅವು ಕೊಟ್ಬಿಡು. ಇವೆಲ್ಲ ನೀನೇ ಇದು ಚೆನ್ನಾಗದೆ, ಏನಾರು ಹೊಲ್ಸ್ಕೊ. ಅದೇ ಅಕ್ಕನ ಕೇಳೋಣ ಏನು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು. ಇದು ಫಸ್ಟು ನೀನು ಹೇಳುವಂಗೆ ಇದಂತೂ ಸಖತ್ತಾಗಿದೆ. ಇದೇ ಹೊಲ್ಸ್ಕೊ, ಚೆನ್ನಾಗಿರುತ್ತೆ. ಗೌರಿ ಹಬ್ಬಕ್ಕೆ ಹಾಕ್ಕೊಡ್ಲಾಗ್ತದೆ, ಇದೊಂದು ಹೊಲ್ಕೊಡು ನೋಡಿ. ನೆಕ್ಸ್ಟ್ ಯಾರು ಗೌರಿ ಹಬ್ಬಕ್ಕೆ ನೀನು ಸೀರೆನ ಒಂದು ಥರದೇ ಹಾಕೋಬೇಕು. ನೀನು ಚೂಡಿದಾರ ಅಲ್ಲ ಹಾಕೋತೀಯ, ಒಳ್ಳೆ ಸೀರೆನೇ ಹಾಕೋತೀನಿ. ಸೀರೆನೇ ಹಾಕೋ. ರಾಜು ಕಚ್ತಾನೆ. ರಾಜು ತೊಳಿಬೇಕು. ಕಚ್ಚಾಯ್ತು ಕಚ್ಚಾಯ್ತು ಕಚ್ಚಾಯ್ತು. ತಾತ ಕೊಡು ಬೇಡ. ತೊಳ್ಕೊಡ್ತೀನಿ. ತೊಳಿಬೇಕು. 2 ಅಲ್ಲವೇ ಮೇಲೆ ಕೆಳಗೆ ಚೆನ್ನಾಗಿ. 2 4 ಇದೆ ಅಮ್ಮ. ಚೇಪೈತಿ ಕೊಡ್ರೆ ಬೇಡ. 4 ಅಲ್ಲಿದೆ. ದೊಡ್ಡದಾಗಿರೋದು 2 ಅಲ್ಲೇ. 4 ರಾಬಿಟ್ ಅಲ್ಲ. ಸಾಕಾಗ ಚೆನ್ನಾಗಿ. ವೀರೋ ಹಂಗೆಲ್ಲ ಕಚ್ಚಲ್ಲ. ಎಲ್ಲ ನಮ್ಮಲ್ಲಿ ಗೊತ್ತ ಸ್ವಾತಿ. ಚಾಕ್ಲೇಟ್ ಎಲ್ಲ ಕೊಡ್ಬೇಡ ಸ್ವಾತಿ. ಯಾರು ಕೊಡೋದು? ಕಲ್ಲ ಆಗ್ಬಿಡ್ತವೆ ಮಗಿನಲ್ಲಿ. ಎಷ್ಟು ಚೆನ್ನಾಗಿ ಹಂಗೆ ಇರಲಿ. ಏನು ನಮ್ಮ ಮನೆ ಸೋಸ್ ತಿಂದ್ಬಿಟ್ಟು ಮಗಿನಲ್ಲಿ ಎಲ್ಲೇ ಇರಲಿಲ್ಲ. 7 ವರ್ಷ ಆದ್ರೂ ನಾವು ಮುರಿದೋಗಿದೆ. ಇಲ್ಲಿ ಇಷ್ಟಿಷ್ಟಕ್ಕೆ ಉಳ್ಕಲ್ಲಾಗಿ ಮುರಿದೋಗಿದ್ದು. ಕೊಡ್ಬಾರ್ದು.
ಚೆನ್ನಾಗಿ ಒಂದು ಇದು ನಿನ್ನ ಹತ್ರ ಇರೋ ಸೀರೆಗಳನ್ನ ತಗೊಂಬ. ಅದು ನಿನ್ನ ಹತ್ರ ಒಂದು 2-3 ಕ್ರೇಪ್ ಸೀರೆಗಳವೆ ಗೊತ್ತಾ, ಅವು ಎಲ್ಲ ಎತ್ಕೊಂಬ, ಎಲ್ಲ ಹೊಲ್ಸ್ಬಿಡೋಣ. ಇವ್ ನೋಡ್ರಿ ಮನೆ ಹೆಂಗ್ ಮಾಡಿ ಇಟ್ಟವನೆ ಯಪ್ಪ. ವೀರು ನಾನು ಹೋಗ್ತೀನಿ, ಬಾಯ್. ಹೋಗ್ಲಾ? ಎಲ್ಲಿ ಅಜ್ಜಿ? ಅಜ್ಜಿ ಅಂತ ಎಷ್ಟು ಉದ್ದ ಹೋಗೋನು ನೋಡಿ ಅವನು. ನಂಗೊಂದು ಪೀಸ್ ಕೊಡಪ್ಪ. ಹಾಂ ಏನು? ಹಾಂ ನೀಂತೀನಿ, ನನ್ನ ತಾತ ಕೊಡುತ್ತೆ. ನನ್ನ ತಾತ ಹತ್ರ ಇಸ್ಕೊಂತೀನಿ. ತಿನ್ನು ಇರು. ಬೇಡವಾ? ನಾನು ನೀನು ಕೊಟ್ಟಿದ್ದು ನೋಡು, ಹೊಲ್ಸಿದ್ದು ಹಾಕೊಳ್ಳ ಇಲ್ಲ ನಾನು. ಬ್ಲೌಸ್ ತೋರ್ಸಮ್ಮ. ತೋರ್ಸಲ್ವಾ ನೀನು? ತೋರಿಸಿ. ಒಂದಿನ ಮಾಡ್ಬೇಕು ತಾನೇ. ಎಲ್ಲ ಸುಧಾರಿಸ್ಕೊಂಡು ಮಾಡೋಣ ಅಂತ ಸುಮ್ಮ. ಚೆನ್ನಾಗಿ ಬಂದೆ ಹಿಂಗೆ ತಿರುಸಮ್ಮ. ಹಂಗ ಇದು ಮುಂದೆ ಇದು ಹಿಂದೆ. ಹಾಂ ಚೆನ್ನಾಯ್ತಲ್ಲ? ಸಿಂಪಲ್ ಆಗಿ ನೋಡಿ. ಸಾಕು. ಇಲ್ಲಿ ಹಿಂಗೆ ಹಿಂದೆ ತೋರಿಸು. ಹೌದಾ? ಇದು ಬ್ಯಾಕ್ ಡಿಸೈನ್ ನೋಡಿ, ಸಿಂಪಲ್ ಆ್ಯಂಡ್ ಡಿಸೈನ್ ಚೆನ್ನಾಗಿ ಬಂದೈತೆ. ಈ ಥರ ಹೊಲ್ಸ್ಕೊ. ಫ್ರಂಟ್ ಈ ಥರ ಸಾಕು. ನಾನು ಸುಮ್ಮನೆ ಸಿಂಪಲಾಗಿ ಹೇಳಿದೆ, ಚೆನ್ನಾಗಿ ಹೊಲ್ಕೊಟ್ಟಿರ್ತಾರೆ ಅವ್ರು. ಮಾತ್ರ ಒಂದು ಮಾತಿಲ್ಲ, ಪರ್ಫೆಕ್ಟಾಗಿ ಹೊಲ್ಬೇಕು. ಇದಾ ಇದನ್ನೇ ಸೀರೆ ನೋಡಿ. ಸೀರೆ ಎಲ್ಲಿ ತೋರಿಸು. ನನಗೆ ಇಷ್ಟ ಅಂತ ಅಮ್ಮ ಇದೆ ತೊಗೊಂಡು. ಸ್ವಾತಿ ಕುಚ್ಚು ಹಾಕೋರೆ ನೋಡು ಎಷ್ಟು ಚೆನ್ನಾಗದೆ. ಎರಡು ಕಲರ್ ಬೇಡವಾ ನಿಂಗೆ? ಕಚ್ಚು. ಇದು ನಿನ್ನೆ ಕೊಡ್ಸಿದ್ದು. ಇದು ಚಿಕ್ಕ ಬಾರ್ಡ್ರುಗಳು ಹ್ಞೂ ಕ್ರೇಪ್ ಸಿಲ್ಕ್ಗೆ. ಸ್ವಾತಿ ಎಲ್ಲಾರ ದೇವಸ್ಥಾನಕ್ಕೆ ಎಲ್ಲಾರು ಹಾಕೊಂಡು ಹೋಗುವಾಗ ಮುರ್ಮುರ ಅನ್ನಲ್ಲ, ಆಮೇಲೆ ನೀಟಾಗಿ ಕೊಡ್ತಾರೆ. ಎರಡು ಒಂದೇ ಕಲರ್ ಆಗೋಯ್ತಲ್ಲಮ್ಮ. ಬೇಗ ಒಂದೇ. ನೀನೊಂದು ಎತ್ಕೋ ಇದ್ರಲ್ಲಿ. ಆ ಕಲರ್ ನಿಮ್ಗೆ ಚೆನ್ನಾಗದ ಎತ್ಕೋ. ಇದ್ರಲ್ಲಿ ನಾನು ಎತ್ಕೋತೀನಿ, ಅದು ನೀನು ಎತ್ಕೊ. ಅಲ್ಲ ಅದು ಎರಡು ಕಲರ್ ಆಗೋಯ್ತಲ್ಲ ಮನೆ ಹತ್ರ. ಇಲ್ಲ ಅನ್ಸುತ್ತೆ. ಇದು ಎರಡು ಒಂದೇ ಅಮ್ಮ. ಸಾಕು ಲೈಟು ರಾಜು. ಎಲ್ರಿ ಡಾರ್ಕ್ ಲೈಟ್ ಇದೆ ಅಷ್ಟೇ. ಆದ್ರೂ ಸ್ವಾತಿ ಇದು ನೀನು ಎರಡರಲ್ಲಿ ಯಾವ್ದು ಬೇಕು ಎತ್ಕೋ ಸ್ವಾತಿ. ನಂಗೆ ಯಾವ್ದು ಬೇಡಪ್ಪ, ನಾನು ತೊಗೊಂಡಿರೋದೇ ಸಾಕು. ನೀನು ಹಿಡ್ಕೊ. ನೀನು ನಿಮ್ಮ ಅಜ್ಜಿಗೊಂದು ಕೊಡು. ಇದು ನಂಗೆ ಇದು ಇಷ್ಟ. ಹೊಲ್ಕೊಡು ಸ್ವಾತಿ, ಹೊಲ್ಸ ಕೊಡು. ಯಾವ್ದು ಬೇಕು ಹೊಲ್ಸ ಕೊಡು. ಎಲ್ಲ ಎತ್ಕೊಂಡು ಒಂಥರ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಕಲರು. ಹಾಂ ಚೆನ್ನಾಗೈತೆ. ನಾನೇ ಎತ್ಕೊಡ್ತೀನಿ ಗೊತ್ತಾ. ಅದೊಂದು ಹೊಲ್ದಿರೋದೆ. ಇದು ಕೊಡ್ಲಾ ಬೇಡವಾ? ನೀನೊಂದು ಎತ್ಕೊ. ಕೊಡಮ್ಮ, ನನಗೆ ಬೇಡ. ನೀನೇ ಅಜ್ಜಿಗೆ ಇಟ್ಕೊಳಂಗಿರ ಇಟ್ಕೊಲ್ಲ, ನಿನಗೆ ಹೊಲ್ಸ್ಕೊಡಮ್ಮ. ಕೊಡಲ್ಲ, ಹಾಳು ಮಾಡ್ತಾಳೆ ಮನೇಲೆ ಬೇಜಾನ ಅಷ್ಟೇ. ಅವಳಿಗೆ ಕೊಡೋ ಅಂತಾವು. ನನ್ನವೇ ಹಳೆ ಬ್ಲೌಸ್ಗಳು ಆಗಲ್ವಲ್ಲ, ಅವಾಗ ದಪ್ಪ ಇದ್ನಲ್ಲ, ಆ ಬ್ಲೌಸ್ಗಳು ಹೊಲ್ಸಿರೋ ಬ್ಲೌಸ್ ನನಗೆ ಆಗಲ್ಲ. ಎಷ್ಟೊಂದವೆ ಸುಮಾ ಎಲ್ಲ ಕೌರಿ ಕೌರಿ ಇಡ್ತಾನೆ. ನೀನ್ ಯಾಕೆ ಅವ್ನ ಕೈಗೆ ಸಿಗಂಗೆ ಇಡ್ತೀಯಾ? ನಾನಿಲ್ಲ. ಅಯ್ಯೋ ಸುಮಾ ಅಂತ ಬಾಯ್ ಬೇರೆ ಬಿಡ್ತೀನಿ ನಾವು. ಆಯ್ತಾ? ಏನೋ ಮಾಡಿದೆ? ಕೊಡ್ತೀನಿ ಅಜ್ಜಿ ಉಟ್ಕೊಳ್ಳಿ. ಆಯ್ತಾ? ಇದು ನೀನು ಚೆನ್ನಾಗಿ ಅಷ್ಟೇ ಸ್ವಲ್ಪ ಕಲರ್ಸ್ ತಗೊಳಮ್ಮ. ನನಗೇನು ಇಷ್ಟ ಅನ್ಸುತ್ತೆ. ಒಳ್ಳೆ ಇದು ಒಂದು ಸಾಕು. ನಿಂಗೆ ರೆಡ್ ಇಷ್ಟ ಅಲ್ವಾ? ತಗೊಳಮ್ಮ. ಆಯ್ತು, ಇದು ನೀನು ಹೊಲ್ಸ್ಕೊ, ಚೆನ್ನಾಗಿದೆ. ಇಲ್ಲಿ ತಗೊಳಮ್ಮ. ಮನೇಲಿ ಒಳಗಡೆ ಯಾರು ನೀನು ಹೊಲ್ಸ್ತೇನೆ ಹೋಗ ರಾಜು. ಈಗ ಕೊಟ್ಬಿಡು. ಅವ್ರು ಯಾವಾಗ ಕೊಡ್ತಾರ ಕೊಡ್ಲಿ. ದೀಪಾವಳಿ ಅದಕ್ಕೆಲ್ಲ ಮುಂದೆ ಹಬ್ಬಗಳಿಗೆ ಬೇಕಾಗುತ್ತೆ. 1 2 3 4 ಸೀರೆ ತಗೊಂಡು ಇದು ತಗೊಬಿಡು. ಇದು ನೀನು ಹೊಲ್ಸ್ಕೊಳ್ಳಲ್ವಾ? ಇದು ತಗೊಬಿಡು. ಇಷ್ಟು ನಾನೇ ಹೊಲ್ಸ್ಕೊಳ್ಳ? ಹೊಲ್ಸ್ಕೊ. ನಂದಲ್ಲೊಂದಷ್ಟು ಒಂದು ಬ್ಯಾಗ್ ಕೊಡು ರಾಜು. ಇಲ್ಲ ಐತೆ. ಇದು ಅಮ್ಮನ ಕ್ಲಿಪ್ಪು. ಅಮ್ಮ ಕೊಡು. ಎಲ್ಲಿ ಮಡಗಿದ್ಯಾ ಗೊತ್ತಿಲ್ಲ ನೋಡಿ. ಅವನ್ನ ಇದನ್ನೇ ಹಾಕೋತೀನಿ ಅದಕ್ಕೆ ತಲೆಗೆ ಹಾಕೋಬೇಕಂತ. ಅಷ್ಟೇ. ಅವತ್ತು ಹಾಕೊಳಕ್ಕಾಗಲಿಲ್ಲ. ಗೌರಿ ಹಬ್ಬಕ್ಕೆ ಉತ್ತಕ್ಕನೇ ಅರಿಬೇಕಲ್ಲ. ನಾನು ಅದು ಆರೆಂಜ್ ಕಲರ್ ಇಸ್ಕೊತೀನಿ. ಚೆನ್ನಾಗಿದೆ. ನೀನು 2-3 ಸೀರೆ ಹೊಲಿಸ್ತಾ ಹಾಕೊಂಡಿಲ್ಲ. ಸಿಲುಕ್ತು ದೊಡ್ಡ ಜಾಸ್ತಿ ಬೆಲೆದೆಲ್ಲ ತಗೊಂಡ. ರೆಡ್ ಅದು ಇದೆ. 11,000 ಯಾವೆಲ್ಲವೇ. ನೆಕ್ಸ್ಟ್ ಎಲ್ಲ ಬರೀ ಸೀರೆನೇ ಹಾಕೋಣ ಅಂತ ಇದ್ದೀನಿ. ಅದೊಂದು ಟ್ರೆಂಡ್ ಅಲ್ಲ. ಅವಾಗ ತಗೊಂತಿರ್ಲಿಲ್ಲ. ಕೊಡು ಮಮ್ಮಿ ಕೊಡು ಕಡೀಲಿ. ನಿಂಗೆ ಬೇಡವಾ? ರೀಲ್ಸ್ ನೋಡ್ಬಿಟ್ಟು ಆಸೆ ಆಗುತ್ತೆ. ಹಿಂಗಿದೆ. ಅಲ್ಲಿ ಹೋದ್ರೆ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ಹಾಕ್ತೀನಿ ನೋಡೋಣ.
ಮಳೆ ನಿಂತರೆ ಇನ್ನೂ ನಿಂತೇ ಇಲ್ಲ. ಮಧ್ಯಾಹ್ನದಿಂದ ಸಿಕ್ಕಾಬಟ್ಟೆ ಮಳೆ ಐತೆ ಅದು ಮಾತ್ರ. ಹೀಗಿರ್ತೀನಿ ಒಟ್ಟಿಗೆ ತಿಂದೆ. ಬಸ್ಸಾರು ಬೆಳಗ್ಗೆನೇ ಮಾಡ್ಬಿಟ್ಟಿದ್ದ ನಮ್ಮ ಥರ ಅಡುಗೆ ಮಾಡಿದಾಗ. ನಾನು ಇವತ್ತು ಬೆಳಗ್ಗೆ ಸ್ನೇಹ ಚಿತ್ರಾನ್ನ ಮಾಡಿದ್ಲು, ನಾನು ಮೊಸರು ಸಾರು ಮಾಡಿ. ನಾನು ಇವತ್ತು ಬ್ರೇಕ್ಫಾಸ್ಟೇ ಮಾಡಿಲ್ಲ ಅಷ್ಟೇ. ಎಷ್ಟಿವೆ ಬೀರು? ಏಯ್ ಬೀರು ಎಷ್ಟಿತ್ತು? ಬಾ ಬಾ ಆಯ್ತು. ಏನ್ ಬೇಕು? ಸ್ವೀಟ್ ಬೇಕಾ? ಸ್ವೀಟ್ ಬೇಕಾ? ಹಂಗೆಲ್ಲ ಹೋಗಂಗಿಲ್ಲ ಅಲ್ಲಿ. ಸುಮ್ಮನೆ ಇರು, ಕೊಡ್ತೀನಿ ಇರು. ಬಿಡು, ಅವ್ನು ಬರಲ್ಲ ಇನ್ನು. ರಬ್ಬರ್ ಬ್ಯಾಂಡ್ ಸಿಕ್ಕೋಯ್ತು. ರಬ್ಬರ್ ಬ್ಯಾಂಡ್ ಅಂದ್ರೆ ಸಖತ್ ಇಷ್ಟ. ತಲೆಗೆ ಹಾಕಿದ್ದೇನೆ, ಚೆನ್ನಾಗಿತ್ತು ಸ್ವಾತಿ. ಆಮೇಲೆ ಏನ್ ಮಾಡ್ತಾ ಇದೆ ಹೇಳ ಅಪ್ಪನ್ ಕೇಳು. ಬಿಚ್ಚು 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 ಅಂತ ಹಿಡ್ಕೊಂಡಿದ್ದ. ಹಾಕೋ, ಹೆಂಗ್ ಹಾಕೊಳ್ಳೋದು ರಬ್ಬರ್ ಬ್ಯಾಂಡ್? ಕೊಡವ, ನಾನು ಹಾಕೊಡ್ತೀನಿ. ನಾನು ಹಾಕಂಗಿಲ್ಲ. ಇರು, ಏನ್ ಬೇಕು ನಿನ್ಗೆ? ಅಲ್ಲ, ತಿಂಡಿ ಏನ್ ಬೇಕು ನಿಂಗೆ? ಪಪ್ಪನ್ ಕೇಳು. ತಿಂಡಿ ಏನ್ ಬೇಕಪ್ಪ? ಪಪ್ಪನ್ ಕೇಳು ಇರು. ಕೇಳು. ಏನ್ ಬೇಕು? ಏನ್ ಬೇಕಾ? ಏನ್ ಬೇಕು ಕೇಳು. ಏನು ಕೇಳ್ತಾನೆ? ಬೇಕಾ? ಬಾಲ್ ಬೇಕಾ? ಇಲ್ಲ ಚಾಕಿ ಬೇಕಾ? ಇಲ್ಲ ಸ್ವೀಟ್ ಬೇಕಾ? ಸ್ವೀಟ್ ಬೇಕಾ? ಸ್ವೀಟ್ ಬೇಕಾ? ಚಾಕಿ ಬೇಕಾ? ಬಾಲ್ ಬೇಕಾ? ಅಪ್ಪನ್ ಕೇಳು. ಏನಪ್ಪ? ಏನು ಹೇಳು. ಯಾರಿಷ್ಟ ವೀರು ನಿಂಗೆ? ಯಾರು? ಆಮೇಲೆ ಆಮೇಲೆ ಇನ್ಯಾರು ಇಷ್ಟ? ಆಮೇಲೆ ಆಮೇಲೆ ತಾತ, ಅಜ್ಜಿ, ಅಮ್ಮ, ಮಾಮ, ಅಣ್ಣ, ಕೂಕು, ಅತ್ತೆ. ಈ ಸಾಕು ಬಿಡು. ಜಪ ಮಾಡ್ತಾವನ ಅವ್ರ ಅಪ್ಪಂದು ಜಪ. ನೀನ್ ಒಂದ್ ವರ್ಷ ಆದ್ರ ಅಪ್ಪ ಅಂತ ಕರೆದಿರ್ಲಿಲ್ಲ ಅಲ್ವಾ? ಅದಕ್ಕೆ ಇವಾಗೆಲ್ಲ ಕರೀತಾನೆ. ಸಾಕು, ಸುಮ್ಮನೆ ಇರು. ಆ್ಯಂಡ್ ನೀವೇ ನೋಡ್ದಂಗೆ ಲಾಸ್ಟ್ ಟೈಮ್ ಇದು ನನ್ನ ಲೆಹಂಗಾದು ಏನು ಬ್ಲೌಸ್ ಇತ್ತು ಅದ್ರದ್ದು ವೀರು ಒಂದು ಸ್ವಲ್ಪ ಮಣಿಗಳೆಲ್ಲ ಕಿತ್ಬಿಟ್ಟಿದ್ದ. ಸೊ ಅದನ್ನು ಒಂಚೂರು ರೆಡಿ ಮಾಡಿಕೊಡೋಕ್ಕೆ ಕೊಟ್ಟಿದ್ದೆ. ಆ್ಯಂಡ್ ಇನ್ನೊಂದು ಬ್ಲೌಸ್ದು ಆಲ್ಟ್ರೇಷನ್ ಮಾಡಿಸೋಣ ಅಂತ ತೊಗೊಂಡು ಬಂದಿದ್ದೆ. ನಾನು ತುಂಬ ಸತಿ ಇಲ್ಲಿ ಬಂದಿದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ನೀವು ತುಂಬ ಜನ ಫಿಟ್ಟಿಂಗ್ಸ್ ಸರಿ ಇರಲ್ಲ ಆ್ಯಂಡ್ ಒಳ್ಳೆ ಡಿಸೈನ್ ಹೊಲ್ಕೊಡಲ್ಲ, ಅದರಲ್ಲೂ ಕಮ್ಮಿ ಪ್ರೈಸ್ಗೆ ಹೊಲ್ಕೊಡಲ್ಲ, ಆಮೇಲೆ ನಾವು ಹೇಳ್ದಂಗೆ ಹೊಲಿಯಲ್ಲ ಅನ್ನೋದೆಲ್ಲ ತುಂಬ ರೀಸನ್ಸ್ ಇರುತ್ತೆ. ಸೊ ಅದಕ್ಕೆ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಶ್ವೇತಕ್ಕನ ಹತ್ರ ಹೊಲ್ಸಿ ನೋಡಿ, ನಿಮಗೆ ನಿಜ ಇಷ್ಟ ಆಗುತ್ತೆ. ಅವರು ನೀವು ಹೇಗೆ ಹೇಳ್ತೀರ ಆ ಥರ ಪರ್ಫೆಕ್ಟಾಗಿ ಹೊಲ್ಕೊಡ್ತಾರೆ. ನೀವೇ ನೋಡ್ಬೋದು ಎಷ್ಟು ನಾನು ಆಲ್ಮೋಸ್ಟ್ 2-3 ವರ್ಷದಿಂದ ಎಷ್ಟು ಸೀರೆ, ಡ್ರೆಸ್ಸು, ಫ್ರಾಕ್ಸ್ ಎಲ್ಲ ಹೊಲ್ಸ್ಕೊಂಡಿದ್ದೀನಿ ಅಂತ ನೀವೇ ನೋಡ್ಬೋದು. ಸೊ ಇವಾಗೆಲ್ಲ ಒಂದೊಂದೇ ಸೀರೆ ತೆಗ್ದು ಕೊಡ್ತಾಯಿದ್ದೆ. ವೀರು ಕೂಡ ಬಂದಿದ್ದ. ಸುನಿ ಕಾರಲ್ಲೇ ಇದ್ದರು. ಅಲ್ಲಿ ಸ್ವಲ್ಪ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಅವ್ರು ನಾನು ಕಾರ್ ಹತ್ರನೇ ಇರ್ತೀನಿ ಕೊಟ್ಬಿಟ್ಟು ಬನ್ನಿ ಅಂದರು. ಆ್ಯಂಡ್ ಮಳೆ ಕೂಡ ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಹಾಗಾಗಿ ಆ್ಯಂಡ್ ನಾವು ಅಮ್ಮಂದು ಸೀರೆ, ನನ್ನ ಸೀರೆ ಎಲ್ಲ ಶ್ವೇತಕ್ಕೆ ಇರಲಿಲ್ಲ. ಶ್ವೇತಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ನಾನು ಸೀರೆ ಎಲ್ಲ ಇಲ್ಲಿ ಕೊಟ್ಬಿಟ್ಟು ವಾಟ್ಸಪ್ಪಲ್ಲಿ ನಂಗೆ ಯಾವ ಥರ ಬ್ಲೌಸ್ ಬೇಕು ಡಿಸೈನ್ ಅಂತ ಕಳಿಸಿರ್ತೀನಿ. ಅದೇ ಥರ ಹೊಲ್ಕೊಡ್ತಾರೆ. ಮೆಷರ್ಮೆಂಟ್ ನಾನು ಪ್ರತಿ ಸತಿ ಹೋದಾಗ ಕೊಡೋದಿಲ್ಲ, ಯಾಕಂದರೆ ಒಂದು ಸತಿ ಹೋದಾಗ ಕೊಟ್ಟಿರ್ತೀನಿ ನೋಡಿ, ಅದನ್ನೇ ಪರ್ಫೆಕ್ಟಾಗಿರುತ್ತೆ. ಸೊ ಏನಾದ್ರು ಚೂರು ದಪ್ಪ ಗಿಪ್ಪ ಆದರೆ ಏನಾದರೂ ಇದ್ದರೆ ಮಾತ್ರ. ನಾನು ಪ್ರೆಗ್ನೆನ್ಸಿಲಿ ಒಂದು ಸತಿ ಕೊಟ್ಟಿದ್ದೆ. ಅದಾದಮೇಲೆ ಪಾಪ ಹುಟ್ಟಿದ್ಮೇಲೆ ಮತ್ತೆ ನಾವು ಫಂಕ್ಷನ್ ಮಾಡುತ್ತಲ್ಲ, ಆವಾಗ ಇನ್ನೊಂದು ಸತಿ ನನ್ನ ಮೆಷರ್ಮೆಂಟ್ ಕೊಡಿಸಿದ್ದೆ ಅಷ್ಟೇ. ಅದ್ರ ತಕ್ಕನಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಸೊ ಅದೇ ಥರ ಪರ್ಫೆಕ್ಟಾಗಿ ಹೊಲ್ದು ಕೊಟ್ಟಿರ್ತಾರೆ. ಆ್ಯಂಡ್ ಈ ಸೀರೆ ನಮ್ಮಮ್ಮ ಬೇಡ ನೀನೇ ಹೊಲ್ಸ್ಕೊ, ಚೆನ್ನಾಗಿದೆ ವೈಟು, ನೀನೇ ಹೊಲ್ಸ್ಕೊ ಅಂತ ಹೇಳ್ತಾಯಿದ್ರು. ನಾನು ಅವ್ರಿಗೆ ಅಂತಲೇ ತೊಗೊಂಡಿದ್ದು. ಅವ್ರ ಕಾಂಬಿನೇಷನ್ ಚೆನ್ನಾಗಿದೆ, ಈ ಥರ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಒಂದಿದೆ. ಸೊ ಇದು ನೀನೇ ಹೊಲ್ಸ್ಕೊ, ಚೆನ್ನಾಗಿರುತ್ತೆ ವೈಟು, ನಾನು ಹಾಕೊಂಡ್ರೆ ಅಷ್ಟು ಏನಾದರೂ ಮಾಡುವಾಗ ಗಲೀಜು ಕರೆ ಏನಾರು ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಮಗೆ ರೆಡ್ ಸ್ಯಾರಿ ತೊಗೊಂಡ್ರು. ಸೊ ನಾನೇ ಆ ಸ್ಯಾರಿನ ಹೊಲ್ಸೋಕ್ಕೆ ಅಂತ ಕೊಟ್ಟಿದ್ದೀನಿ.
ಇದೆಲ್ಲ ಬ್ಲೌಸು ಅದರೊಳಕ್ಕೆ ಹಾಕೋದು ಗೊತ್ತಾಯ್ತು. ಸ್ವಾತ್ ಇದೆ ಅದೆಲ್ಲ ಅದು ತಗೋದು. ಎಲ್ಲರೂ ಇದ್ರೊಳಕ್ಕೆ ಹಾಕೊಂಡು ಇದು ಯಾರ್ದು ಆಂಟಿ? ಇದು ಯಾವುದೋ ಪುಸ್ತಕ ಪಾಪದು ಕಣ. ಇದು ಚೆನ್ನಾಯ್ತಲ್ಲ? ನೋಡಿ, ಇದು ಯಾವುದೋ ಒಂದು ಆರೆಂಜ್ ಇದೆ ನೋಡಿ. ಎಲ್ಲಿಗಡಪ್ಪ ಇದ್ರದ್ದಾ? ಇದ್ರದ್ದು. ಓ ಲಂಗ ಜಾಕೆಟು. ಹಬ್ಬಕ್ಕೆ ಕಲ್ಸ್ಕೊಂಡಿರೋದು ಗೌರಿ ಹಬ್ಬಕ್ಕೆ. ಇಲ್ಲೊಂದು ಬ್ರೈಡ್ ಸಿಂಪಲ್ ಕಪ್ಪಾಕ್ಸಿ ಅದೆಲ್ಲ ಲಂಗ. ಈ ಥರದಲ್ಲಿ ಫ್ರಾಕ್ ಥರ ಹೊಲ್ಸ್ಕೊಸೋದು ಚೆನ್ನಾಗಿ. ನಾನು ಕೊಟ್ಟಿದ್ದೆ, ಎಲ್ಲಿವ್ರೇನು ಹೊಲ್ಕೊಟ್ಟಿಲ್ಲ ನನಗೆ. ಈ ಥರ ಒಂದು ಫ್ರಾಕ್ ಬೇಕು ಅಂತ. ಸ್ವಲ್ಪ ಗಲೀಜಿದೆ. ಆಚೆ ಕಡೆ ಎಲ್ಲ ಬಂದವನಲ್ಲ ಮಳೆ ತ್ಯಾವಕ್ಕೆ. ವಾವ್, ಆಯ್ತು, ಓಕೆ ಓಕೆ, ನಾವು ಮುಟ್ಟಲ್ಲ. ಓಕೆ ಓಕೆ, ಆಯ್ತು ಆಯ್ತು. ಭಯ ರಾಜು, ಪಾಪ ಅವನಿಗೆ ಭಯ ರಾಜು, ಪಾಪ. ಇಲ್ಲ ಮುಟ್ಟು ಮುಟ್ಟು ಹುಡುಗಿರು. ಎಷ್ಟು ಚೆನ್ನಾಗ ನೋಡು. ಅವ್ನು ನೋಡಿ ನಗ್ತವನೆ. ತಿಂತವನ ಆಯ್ತಾ? ಚೆನ್ನಾಗಿದ್ಯಾ? ಚೇಂಜ್ ಆಗ್ಬಿಟ್ಟೆ. ಅಷ್ಟೇ ಟೇಸ್ಟ್ ಚೇಂಜ್ ಆಗಿದೆಯಾ?